ಲೂಟಿ 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 ಮರುಭೂಮಿಯಂತೆ ಭಾಸವಾಗ್ತಾ ಇದೆ ತುಂಗಾ ತಟಗಳು. ಸರ್ಕಾರಿ ಅಧಿಕಾರಿಗಳ ಕೃಪಾಕಟಾಕ್ಷದಿಂದಲೇ ದಂಧೆ. ಫ್ಯಾಕ್ಟ್ ಚೆಕ್ ಮಾಡಲು ಸ್ಪಾಟ್ಗೆ ಹೋದಾಗ ಸಿಕ್ಕವು ಸಾಕ್ಷ್ಯಗಳು. ಮಂಗಳೂರು ಭದ್ರಾವತಿಗೂ ಸಪ್ಲೈ. ಹಣ, ಹೆಣ್ಣು, ಹೆಂಡ ಒಂದಕ್ಕೊಂದು ಲಿಂಕ್. ಸಂತೆಯಲ್ಲಿ ಸೀರೆ ಬಿಚ್ಚಿದಂತಾದ ದಂಧೆ. ನಾಪತ್ತೆಯಾಗಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ತುಂಗೆಯ ಒಡಲಿಗೆ ಕನ್ನ. ಮಲೆನಾಡ ಮರಳು ದಂಧೆಯ ಕರಾಳ ಮುಖ. ಲೂಟಿ ಲೂಟಿ ಲೂಟಿ. ಅಬ್ಬಬ್ಬ, ಎಲ್ಲಿ ನೋಡಿದ್ರೂ ಬಗಿದು ಬಗಿದು ಆಗಿರುವ ಹೊಂಡ ಗುಂಡಿಯನ್ನ ನೋಡಿದ್ರೆ ಮಲೆನಾಡಲ್ಲೊಂದು ಮರುಭೂಮಿಯಂತೆ ಭಾಸವಾಗ್ತಾ ಇದೆ ನಮ್ಮ ತುಂಗಾ ನದಿಯ ತಟಗಳು. ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೆ ಈ ಅಕ್ರಮ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಅದಕ್ಕೆ ಸರ್ಕಾರಿ ಅಧಿಕಾರಿಗಳ ಕೃಪಾಕಟಾಕ್ಷ ಬೇರೆ ಇದೆ. ಇನ್ನು ರಾಜಕೀಯ ಮುಖಂಡರುಗಳು ಬೆಂಬಲಿಸದ ಅಕ್ರಮ ಅವ್ಯವಹಾರಗಳು ಯಾವುದಾದ್ರೂ ಇವೆಯಾ? ನೀವೇ ಹೇಳ್ಬಿಡಿ. ಅಕ್ರಮ ಚಟುವಟಿಕೆಗಳಿಗೂ ಒಂದು ಇತಿಮಿತಿ ಎಂಬುದು ಇರುತ್ತೆ. ಆದ್ರೆ ಈಗ ಅದೆಲ್ಲವೂ ದಾಟಿ ದಂಧೆಯಾಗಿ ಪರಿವರ್ತಿತವಾಗಿದೆ. ರಾತ್ರಿ ಸಮಯದಲ್ಲಿ ನಡೀತಾ ಇದ್ದ ವ್ಯವಹಾರಗಳು ಹಾಡ ಹಗಲೇ ನಡೆಯಲು ಪ್ರಾರಂಭವಾಗಿದೆ. ಏನ್ರೆ ಇದು ವ್ಯವಸ್ಥೆ, ಚೀ ಥೂ ಅಂತ ಜನಸಾಮಾನ್ಯರು ಚೀಮಾರಿ ಹಾಕ್ತಿದ್ದಾರೆ. ಈ ಅಕ್ರಮ ದಂಧೆಯ ಜಾಡು ಹಿಡಿದು ಫ್ಯಾಕ್ಟ್ ಚೆಕ್ ಮಾಡಲು ನ್ಯೂಸ್ ಮಲ್ನಾಡ್ ತಂಡ ಮರಳು ಮಾಫಿಯಾ ನಡೆಯುವ ಸ್ಪಾಟ್ಗಳಿಗೆ ತೆರಳಿದಾಗ ಆಗ ತಾನೇ ಲೋಡ್ ಮಾಡಿ ತೆರಳಿದ ವಾಹನದ ಕುರುಹುಗಳು, ವಾಹನ ಸಿಲುಕಿಕೊಂಡ ಕಾರಣದಿಂದ ಟೈರ್ ಸುಟ್ಟು ಎತ್ತಿ ಕಳಿಸಿದ್ದು, ಲೋಡ್ ಮಾಡಲು ಬಳಸಿಕೊಂಡ ಹಾರೆ, ಆಗಷ್ಟೇ ತಿಂದ ಹಣ್ಣಿನ ಸಿಪ್ಪೆ, ನೂರಾರು ಎಣ್ಣೆ ಬಾಟಲಿಗಳು, ಇನ್ನು ಇಬ್ಬನಿ ಬೀಳದ ಟೈರ್ನ ಗುರುತುಗಳು ಸೇರಿದಂತೆ 10 ಸಾಕ್ಷ್ಯಗಳು ಸಿಕ್ಕವು. ಇನ್ನು ಬಗೆದು ಬಗೆದು ಮಾಡಿಟ್ಟ ಗುಂಡಿಗಳಿಗೆ ಲೆಕ್ಕವೇ ಇಲ್ಲ. ಇನ್ನು ಇವರ ಅಕ್ರಮ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿದೆ ಅಂದ್ರೆ, ಯಾರೇ ಆ ದಾರಿಯಲ್ಲಿ ಹೋದ್ರೂ ಅದರ ಮಾಹಿತಿ ಕೊಡಲು ಆಯಕಟ್ಟಿನ ಸ್ಥಳಗಳಲ್ಲಿ ಜನರನ್ನ ಇನ್ಫಾರ್ಮರ್ಗಳಾಗಿ ಕೂರಿಸಿರ್ತಾರೆ. ರಾತ್ರಿ 12ರ ಸಮಯದಲ್ಲಿ ನಾವು ಮರಳು ತುಂಬುವ ಸ್ಥಳಕ್ಕೆ ತೆರಳಿದಾಗ ಆಗಷ್ಟೇ ಲೋಡ್ ಮಾಡಿ ತೆರಳಿದ ವಾಹನದ ಕುರುಹುಗಳು, ಆಗಷ್ಟೇ ತಿಂದ ಹಣ್ಣಿನ ಸಿಪ್ಪೆ, ಬಿಯರ್ ಬಾಟಲಿ, ಹೆಜ್ಜೆ ಗುರುತುಗಳು, ಟೈರ್ ಅಚ್ಚು ಪತ್ತೆಯಾದರೂ ಸಹ ರಾತ್ರಿ 3 ಗಂಟೆವರೆಗೂ ಆ ವಾಹನ ಅಲ್ಲಿಗೆ ವಾಪಸ್ ಬರಲಿಲ್ಲ. ಅಂದ್ರೆ ಅವರಿಗೆ ಅಷ್ಟೊತ್ತಿಗಾಗಲೇ ಯಾರೋ ಬಂದಿದ್ದಾರೆ ಎಂಬ ಮಾಹಿತಿ ರವಾನೆಯಾಗಿತ್ತು. ಮಂಗಳೂರು ಹಾಗೂ ಭದ್ರಾವತಿಗೆ ಸಪ್ಲೈ. ನಾವು ಪ್ರಾಮಾಣಿಕ ಅಧಿಕಾರಿಯೊಬ್ಬರನ್ನ ಇದರ ಆಳ ಅಗಲದ ಬಗ್ಗೆ ಕೇಳಿದಾಗ ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ಮಂಗಳೂರು ಹಾಗೂ ಭದ್ರಾವತಿಗೆ ಸಹ ಮರಳನ್ನ ಸಾಗಾಟ ಮಾಡಲಾಗ್ತಾ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಚೆಕ್ ಪೋಸ್ಟ್ಗಳಲ್ಲಿ ಹಣ ಕೊಟ್ರೆ ಹೆಣ ಎಸೆದು ಬರಲು ಬೇಕಾದ್ರೂ ಹೋಗಬಹುದು ಎಂಬ ವಿಷಯ ಹೊಸತೇನಲ್ಲ ಬಿಡಿ. ಹಣ, ಹೆಣ್ಣು, ಹೆಂಡ. ಈ ದಂಧೆಯಲ್ಲಿ ಹಣ, ಹೆಣ್ಣು, ಹೆಂಡ ಒಂದಕ್ಕೊಂದು ಲಿಂಕ್ ಆಗಿದೆ. ಪೊಲೀಸ್ ಬೀಟ್ ಎಂಬ ಕಣ್ಣಾಮುಚ್ಚಾಲೆ ಆಟ. ರಾತ್ರಿ ಸಮಯದ ಪೊಲೀಸ್ ಬೀಟ್ ಎಂಬುದು ನಾವು ಬರುವಾಗ ನೀವು ಓಡಾಡಬೇಡಿ, ನೀವು ಬರುವಾಗ ನಾವು ಓಡಾಡೋದಿಲ್ಲ ಎಂಬಂತೆ ಇದೆಯಾ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿಯೇ ರಾಜಾರೋಷವಾಗಿ ದಂಧೆ ನಡೀತಾ ಇವೆ. ಹಲವಾರು ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲ. ಶೃಂಗೇರಿಯಲ್ಲಂತೂ ಕುರುಡನಿಗೆ ಕೇಳಿದ್ರೂ ಮರಳು ದಂಧೆ ಜಾಗವನ್ನ ತೋರಿಸ್ತಾನೆ. ಹಾಗಿರುವಾಗ ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿರುವ 100ಕ್ಕೆ 100 ಸತ್ಯವಾದ ವಿಷಯವಾಗಿದೆ. ರಸ್ತೆಯಲ್ಲಿ ಚಲಿಸುವ ಭಯದ ವಾತಾವರಣ.
ಕೆಲವು ರಸ್ತೆಗಳಲ್ಲಿ ರಾತ್ರಿ ಸಮಯದಲ್ಲಿ ವಾಹನದಲ್ಲಿ ಚಲಿಸಲು ಭಯದ ವಾತಾವರಣವಿದೆ. ಅತ್ಯಂತ ವೇಗವಾಗಿ ವಾಹನವನ್ನ ಚಲಾಯಿಸುತ್ತಾರೆ. ವಾಹನಗಳಿಗೆ ನಂಬರ್ ಪ್ಲೇಟ್ ಸಹ ಇರುವುದಿಲ್ಲ. ಈ ಬಗ್ಗೆ ಕ್ರಮ ವಹಿಸಬೇಕು ಎಂಬುದು ಜನರ ಒತ್ತಾಯ. ಆದರೆ ಕ್ರಮ ತೆಗೆದುಕೊಳ್ಳಬೇಕಾದವರು ಯಾರು ಎಂಬುದೇ ಪ್ರಶ್ನೆ. ಸಂತೆಯಲ್ಲಿ ಸೀರೆ ಬಿಚ್ಚಿದಂತಾದ ದಂಧೆ. ಈ ಹಿಂದೆ ಬೆರಳೆಣಿಕೆಯಷ್ಟು ಜನರು ಈ ವ್ಯವಹಾರ ಮಾಡ್ತಾ ಇದ್ರು. ಆಗ ಒಬ್ಬೊಬ್ಬರಿಂದ ಸ್ಟೇಷನ್ಗೆ ತಿಂಗಳಿಗೆ 50,000ದಿಂದ 1,00,000ದವರೆಗೆ ಮಾಮೂಲಿ ಫಿಕ್ಸ್ ಆಗಿತ್ತು. ಅದು ಅವರು ಹೊಡೆಯುವ ಲೋಡ್ ಮತ್ತು ಲಾಟ್ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಈಗ ಸಂತೆಯಲ್ಲಿ ಸೀರೆ ಬಿಚ್ಚಿದಂತಾಗಿದೆ ಈ ದಂಧೆ. ನ್ಯೂಸ್ ಮಲ್ನಾಡ್ ಎಕ್ಸ್ಪೋಸ್ ಮಾಡ್ತಾ ಇದ್ದಂತೆ ಬಿತ್ತು ತಾತ್ಕಾಲಿಕ ಬ್ರೇಕ್. ನ್ಯೂಸ್ ಮಲ್ನಾಡ್ ಈ ದಂಧೆಯ ಕರಾಳತೆ ಬಯಲು ಮಾಡ್ತಾ ಇದ್ದಂತೆ ದಂಧೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ನಡುವೆಯೂ ಶೃಂಗೇರಿ ತಾಲೂಕಿನ ಅಡಗದ್ದೆಯ ಹೆಬ್ಬಿಗೆ ಕೋರೆಯಲ್ಲಿ ನಿನ್ನೆ ರಾತ್ರಿ 2 ಲೋಡ್ ಮರಳು ಹೊಡೆದಿರುವುದು ಸುಳ್ಳಲ್ಲ. ನಾಪತ್ತೆಯಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇದೆಲ್ಲವನ್ನು ನಿಗ್ರಹಕ್ಕೆ ತರಬೇಕಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಎಂಬುದೇ ತಿಳಿತಾ ಇಲ್ಲ. ತಿಂಗಳ ಸಂಬಳ ಜೊತೆಗೊಂದಿಷ್ಟು ಗಿಂಬಳ ಬಂದ್ರೆ ಸಾಕಪ್ಪ, ಯಾಕೆ ರಿಸ್ಕ್ ಬೇಕು ಎನ್ನುವಂತಿದೆ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿ.